ಸರ್ಕಾರದ ಗ್ಯಾರಂಟಿ ಯೋಜನೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಲಾಭವಾಗಲಿದೆ. ಬೆಳಗಾವಿ ಹಾಗೂ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸುತ್ತಾರೆ ಎಂದು ಕಾಂಗ್ರೆಸ್ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡ ವಿಷಯ ಅವರಿಗೆ ಬಿಟ್ಟ ವಿಚಾರ. ನಾವು ಯಾವುದಕ್ಕೂ ವಿರೋಧ ಮಾಡೋದಿಲ್ಲ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಜೊತೆಗೆ ಪುಲ್ವಾಮಾ ದಾಳಿಯನ್ನ ಬಿಜೆಪಿಯವರು ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿ, ಇದು ಕಳೆದ 5 ವರ್ಷದಿಂದ ಚರ್ಚೆಯಲ್ಲಿದೆ. ಇದನ್ನ ಜನರು ತೀರ್ಮಾನ ಮಾಡಬೇಕು ಎಂದು ಹೇಳಿದ್ರು. ನಮಗಿರುವಂತ ಅಡ್ವಾಂಟೇಜು, ಪ್ರತಿ ವಾರ ನಾನು ಕಾಂಗ್ರೆಸ್ ಆಫೀಸಲ್ಲಿ ಇರ್ತೀನಿ. ಇದೇ ಚುನಾವಣೆ ಅಥವಾ ಇದರ ಸಂಘಟನೆ ಮತ್ತು ಪ್ರತಿ ತಾಲೂಕಿಗೆ ಕೂಡ ನಾವು ವಿಸಿಟ್ ಮಾಡ್ತೀವಿ. ಮಂತ್ರಿ ಆದ್ಮೇಲೆ ಸಮಸ್ಯೆಗಳನ್ನ ಕೇಳಲಿಕ್ಕೆ ಹೆಚ್ಚು ನಮ್ಗೆ ಎಲ್ಲ ಕಡೆ ಕೂಡ್ತೀವಿ. ಹೀಗಾಗಿ ಕೆಲವರು ಚುನಾವಣೆ ಬಂದಾಗ ಅಷ್ಟೇ ಚುನಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ದು ನಿರಂತರವಾಗಿ ಚುನಾವಣೆ, ಸಂಘಟನೆ, ಜನರ ಸಮಸ್ಯೆ ಇರೋದ್ರಿಂದ ನಾವು ಚುನಾವಣೆ ಮಾಡಲಿಕ್ಕೆ ಬಹಳಷ್ಟು ಸುಲಭ ಆಗ್ತದೆ. ಹೀಗಾಗಿ ಅದ್ರ ಜೊತೆಗೆ ಪಕ್ಷ ಕೂಡ ದೊಡ್ಡದಾಗಿದೆ. ಎರಡು ಕೂಡ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ನಮ್ಮ ಇಬ್ಬರು ಅಭ್ಯರ್ಥಿಗಳಿಗೆ ಗೆಲ್ಲಲಿಕ್ಕೆ ಇದು ಸಹಕಾರಿ ಆಗಿದೆ. ಹೇಳ್ತಾರೆ, ಯಾಕಂದ್ರೆ ಯಾವ ಕ್ಷೇತ್ರಕ್ಕೂ ನಾವು ಹೋಗಿಲ್ಲ ಇಲ್ಲಿವರೆಗೂ. ಅದಿದೆ, ಬಹಳಷ್ಟು ಅವ್ರ ಬಗ್ಗೆ ಅಸಮಾಧಾನ ಇದೆ. ನಾವು ಕೂಡ ಓದಲೆಲ್ಲ ಕೇಳ್ತೀವಿ, ಅವ್ರನ್ನ ಯಾರು ಬಂದಿಲ್ಲ ಅಂತಾರ. ಅವ್ರು ಎಲ್ಲೂ ಕೂಡ ವಿಸಿಟ್ ಮಾಡಿಲ್ಲ ಅಥವಾ ಸ್ಥಳೀಯ ಸಮಸ್ಯೆಗಳಿಗೆ ಅಂತ ಸ್ಪಂದನೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಯೋಜನೆ ನಾನು ಯೋಜನೆ ತಿಳಿದಾರೆ ಅಷ್ಟೇ. ಅವ್ರು ಕೇಂದ್ರ ಯಾವುದೇ ಮಾಡ್ತಿತ್ತು ಅಂತ ಯಾವುದೇ ಯೋಜನೆ ಅದು ನಂದೇ ತಿಳಿದಾರ ಹೊರತಾಗಿ ಅವ್ರ ಕಾರ್ಯಕರ್ತರ ಜೊತೆಗೆ ಆಗಲಿ ಮುಖಂಡರ ಜೊತೆ ಅವ್ರ ಸಂಪರ್ಕ ಭಾಳ ಕಡಿಮೆ ಇದೆ. ಸೊ ಅವ್ರ ಪಾರ್ಟಿ ಆಂತರಿಕ ವಿಚಾರ, ಅದು ಹೆಂಗೆ ಅವರು ಮಾಡ್ತಾರೆ ಅವ್ರು ಬಿಟ್ಟಂಥ ವಿಚಾರ. ನಾವು ಹೋದಾಗ ಮಾತ್ರ ಅವ್ರ ಬಗ್ಗೆ ಇಷ್ಟು ಮೈನಸ್ ಪಾಯಿಂಟ್ಗಳನ್ನು ನಾ ಅಬ್ಸರ್ವೇಷನ್ ಮಾಡಿದ್ವಿ. ಅದು ಅವ್ರ ಪಾರ್ಟಿ ಮುಖಂಡರ ಅವ್ರ ಪಕ್ಷದ ತೀರ್ಮಾನ. ಈಗ ನಾವು ಸೋಲ್ತಾರೋ ಗೆಲ್ತಾರೋ ಸ್ಪಷ್ಟ ಇಲ್ಲ. ನಾವು ಯಾರ ಬಗ್ಗೆ ಆರೋಪ ಮಾಡ್ಲಿಕ್ಕೆ ಹೋಗಲ್ಲ, ಅದನ್ನೇನು ಹೇಳಲಿಕ್ಕೆ ಹೋಗಿ ನಾವು ಫಸ್ಟ್ ನಾವೇನು ಕೆಲಸ ಮಾಡಿದ್ವಿ, ಇಷ್ಟು ಮಾಡಿದೀವಿ, ಇಷ್ಟು ನಮ್ಮ ನೋಡಿ ಅದು ಅಷ್ಟೇ ಹೇಳೋದು ನಾವು. ಅವ್ರು ಹಂಗೆ ಹಿಂಗೆ ಅವ್ರನ್ನ ಬೈಕೋತ ಏನು ನಾವು ಹೋಗೋದಲ್ಲ. ಅವ್ರು ಯಾಕೆ ಸೇರ್ಯಾರ ಅವ್ರನ್ನ ಕೇಳ್ಬೇಕು. ನೀವು ಯಾಕೆ ಸೇರಿದ್ರೆ ನೀವು ಪ್ರಶ್ನೆ ಮಾಡ್ಬೇಕಾದ್ರೆ ಅವ್ರು ನಮ್ಮನ್ನಲ್ಲ. ಅಂಜದ ಬೆಟ್ಟ ನೀವು ಅವ್ರನ್ನ ಕೇಳ್ಬೇಕು. ನಾವ್ ಹೆಂಗೆ ಹೇಳಕ್ ಬರ್ತಾರೆ, ಎದುರಿದಾರೋ ಧೈರ್ಯ ಇದ್ರೆ ನಮ್ಗೆ ಗೊತ್ತಾಗುತ್ತೆ. ನೀವು ಕೇಳಿ, ಖಂಡಿತವಾಗಿ ಆಗ್ತದೆ. ಎಲ್ಲ ಸರ್ವೆಯಲ್ಲಿ ಕೂಡ ಅದ್ರ ಬಗ್ಗೆ ಪ್ಲಸ್ ಇದೆ. ನಾವು ಈಗ ಹಳ್ಳಿಯಲ್ಲಿ ನಾವು ಈಗ ಹೋಗ್ತಾ ಇದೀವಿ. ಇವಾಗ ಅಲ್ಲಿ ಮಹಿಳೆಯರೇ ಬಹಳ ಉತ್ಸಾಹದಿಂದ ಇದ್ದಾರೆ. ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಕೊಟ್ಟಿದೆ ನಮಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ಅಂತ ಬಹಳಷ್ಟು ಜನ, ಸುಮಾರು ಒಂದು 70% ಜನ ಅದ್ರ ಪರವಾಗಿ ಇದಾರ. ಅದು ಖಂಡಿತವಾಗಿ ನಮ್ಮ ಚುನಾವಣೆಗೆ ನಾವೇಳ ಭಾಷೆ ಮೋದಿ ಗ್ಯಾರಂಟಿ, ಬರೀ ಮೋದಿ ಗ್ಯಾರಂಟಿ ಅಂತಾರೆ. ಅದ್ರ ಹಿಂದಿ ಏನು ಬೇಕಲ್ಲ, ಏನು ಪಟ್ಟಿ ಬೇಕಾ? ಮೋದಿ ಗ್ಯಾರಂಟಿ ನಾವು ಹೋಗ್ತೀವಿ. ನಾವು ಏನು ಪಟ್ಟಿ ಇದೆ, ಏನಾದ್ರು ಇದೆಯಾ ಅದ್ರ ಬಗ್ಗೆ 1, 2, 3, 4 ಏನಿಲ್ಲ. ನಮ್ದು ಗ್ಯಾರಂಟಿ ಆಲ್ರೆಡಿ ಜಾರಿಯಲ್ಲಿದೆ, ಹೇಳಿದ್ದೀವಿ, ಕೊಡ್ತಾ ಇದ್ದೀವಿ. ಮೋದಿ ಅವ್ರ ಗ್ಯಾರಂಟಿ ಎಲ್ಲೇ ಹಳ್ಳಿಯಲ್ಲಿ ಫೀಲ್ಡ್ನಲ್ಲಿ ಪ್ರಭಾವ ಬೀರಿಲ್ಲ. ಯಾವುದೇ ಆದಂಥ ಒಂದು ಸ್ಕೀಮ್ ಇಲ್ಲ. ಅದು ಮೋದಿ ಗ್ಯಾರಂಟಿ ಈ ದೇಶಕ್ಕೆ, ಜನರಿಗೆ ನಾನೇ ಗ್ಯಾರಂಟಿ ಅಂತ ಹೇಳ್ತಾರೆ ಅಷ್ಟೇ ಹೊರತಾಗಿ ಜನಸಾಮಾನ್ಯರಿಗೆ ಲಾಭ ಆಗುವಂಥ ಗ್ಯಾರಂಟಿಗಳು ಯಾವುದೂ ಇಲ್ಲ. ನಾಮಿನೇಷನು ಇನ್ನು ಚರ್ಚೆ ಮಾಡ್ಬೇಕ್ರೆ ನಮ್ಮ ಎಲ್ಲ ಶಾಸಕರು, ಮಾಜಿ ಶಾಸಕರು ಮುಖಂಡರು ಚರ್ಚೆ ಮಾಡ್ತೀವಿ. ಮತ್ತು ನಾವು ಪ್ರತಿ ನನ್ನ 4 ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರು ಅಷ್ಟೇ ಹೋಗಿ ಮಾಡಿದ್ವಿ 5 ಜನ. ಈ ಸಾರಿ ಕೂಡ ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸರ್ಕಾರ ಬಂದ್ರೆ ಮಾಡ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ಸರ್ಕಾರ ಬಂದ್ರೆ ಮಾಡ್ತೀವಿ ಅಂತ ಹೇಳಿದ್ವಿ. ಕೇಂದ್ರದಲ್ಲಿ ಸರ್ಕಾರವನ್ನು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಮ ನಿನ್ನೆ. ಈಗ 370 ಮತ್ತೆ ನಾವು ಇದನ್ನ ಮಾಡ್ತೀವಿ, ಕಾಶ್ಮೀರದಲ್ಲಿ ಇದನ್ನ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಬಿಜೆಪಿ ಅಬ್ಜೆಕ್ಷನ್ ಕೆಲವೊಂದು ಈ ವಿಷಯಗಳ ಕೆಲವೊಂದು ಬಿಜೆಪಿದವರು ಅಪೇಕ್ಷೆ ಅದೇ ನಮ್ಮ ಸರ್ಕಾರಕ್ಕೆ ಯಾವ್ದು ಒಳ್ಳೇದಕ್ಕೆ ನಾವು ಮಾಡ್ತೀವಿ. ಈಗ ಹಿಂದೆ ಅವ್ರು ಮಾಡಿದ್ರು, ನಾವು APMC ಕಾಯ್ದೆ ತೆಗಿತು ಅಂತ ಹೇಳಿದ್ದೀವಿ, ಪ್ರಣಾಳಿಕೆಯಲ್ಲಿ ತೆಗೆದುಹಾಕುವಂತ ಪ್ರಯತ್ನ ಮಾಡಿದ್ದೀವಿ.
ಗೋ ಹತ್ಯೆ ನಿಷೇಧ ಏನೋ ಅದನ್ನ ಕಾಣ್ತಂದ್ರೆ ಅದನ್ನೇನೋ ತೆಗೆಯುವಂತ ಪ್ರಯತ್ನ ಅಂತ ಅವಾಗ ಹೇಳಿದ್ದೀವಿ. ನಮ್ಮ ಸರ್ಕಾರ ಏನ್ ಬೇಕು ನಾವು ನಾಳೆ ಕೇಳ್ತೀವಿ, ಸರ್ಕಾರ ಬಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಷ್ಟೇ. ಅಬ್ಜೆಕ್ಷನ್ ನಾವು ಮಾಡಿದೀವಿ. ಹಿಂದೆ ಇವರೆಲ್ಲ ತನಕ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ. ಹೊಸ ಶಿಕ್ಷಣ ನೀತಿ ಬಗ್ಗೆ ವಿರೋಧ ಮಾಡಿದ್ವಿ ನಾವು. ಈಗ ಅದನ್ನ ಜಾರಿ ತಂದಿವಲ್ಲ, ಹಳೆ ಶಿಕ್ಷಣ ನೀತಿ ಜಾರಿ ತಂದಿಲ್ಲ. ಹಾಗೆ ನಮ್ದೇ ಪಕ್ಷದ ಕೆಲವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತೀವಿ, ಅಧಿಕಾರ ಬಂದ್ರೆ ಜಾರಿ ತರ್ತೀವಿ ಅಷ್ಟೇ. ಸರ್, ಈಗ ನಾಮಿನೇಷನ್ ಇದು ಶೋಕ್ ಸ್ಟ್ರೆಂತ್ ಆಗ್ತಾವೆ. ತಾವೀಗ ಕೆಲವು ಕಾರ್ಯಕರ್ತರು ಹೋಗಿ ಮಾಡ್ತೀವಿ ಅಂತ ಇದ್ದಾರೆ ಅಷ್ಟೇ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.